ಧರ್ಮಸ್ಥಳ ಹೆಣಊತ ಪ್ರಕರಣ ಮೂರನೇ ದಿನದ ಶೋಧ ಕಾರ್ಯದಲ್ಲಿ ಆರನೇ ಜಾಗ ಸಾಕ್ಷಿದಾರ ಮಾರ್ಕ್ ಮಾಡಲಾದ ಆರನೇ ಜಾಗವನ್ನು ಶೋಧ ಮಾಡಲಾಗ್ತಾ ಇದೆ. ಕಾರ್ಮಿಕರನ್ನ ಬಳಸಿಕೊಂಡು ಅಗಿಸುತ್ತಿರುವ ಎಸ್ಐಟಿ ತನಿಖಾ ತಂಡ ಸತತ ಮೂರನೇ ದಿನ ಆರನೇ ಜಾಗ ಕಾರ್ಮಿಕರ ಬಳಕೆ. ಧರ್ಮಸ್ಥಳ ಹೆಣಊತ ಪ್ರಕರಣದ ಬಹುದೊಡ್ಡ ಮಹತ್ವದ ಮಾಹಿತಿಯೊಂದನ್ನ ಹೊತ್ಕೊಂಡು ಬಂದಿದ್ದೀವಿ. ಕಾರ್ಮಿಕರನ್ನ ಬಳಸಿಕೊಂಡು ಮುಂದುವರೆದ ಶೋಧ ಸತತ ಮೂರನೇ ದಿನವೂ ಮುಂದುವರೆದ ಶವ ಹುಡುಕಾಟ ಕಾರ್ಯಾಚರಣೆ. ಇವತ್ತು 4 ಸ್ಥಳಗಳಲ್ಲಿ ಹುಡುಕಾಟ ಮುಂದುವರಿಯುವ ಸಾಧ್ಯತೆ. ಈಗಾಗಲೇ ಮಾರ್ಕ್ ಮಾಡಲಾದ ಜಾಗ 13 ಜಾಗ. ಆದರೆ ಆ ತೋರಿಸಿದ ಮೊದಲ 5 ಕಡೆಗಳಲ್ಲಿ ಶವಗಳ ಕುರುಹುಗಳೇ ಸಿಕ್ಕಿಲ್ಲ. ಮೊದಲ ಜಾಗದಲ್ಲಿ ಲಕ್ಷ್ಮಿ ಎಂಬ ಮಹಿಳೆಗೆ ಸೇರಿದ ATM ಕಾರ್ಡ್ ಪತ್ತೆಯಾಗಿತ್ತು. ಪುರುಷನಿಗೆ ಸೇರಿದ ಪ್ಯಾನ್ ಕಾರ್ಡ್ ಹರಿದ ರವಿಕೆಯಷ್ಟೇ ಪತ್ತೆಯಾಗಿದ್ದು. ಉಳಿದಂತೆ ಸತತ 2ನೇ ದಿನವೂ ಬರಿಗೈನಲ್ಲಿ ವಾಪಸ್ಸಾಗಿದ್ದ ಎಸ್ಐಟಿ. ಧರ್ಮಸ್ಥಳ ಎಸ್ಐಟಿಯಿಂದ 6ನೇ ಜಾಗದಲ್ಲೂ ಕೂಡ ತೀವ್ರ ತರಹದ ಶೋಧ ಕಾರ್ಯ ಮುಂದುವರೆದಿದೆ. ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿದೆ. ಅವರನ್ನೇ ಬಳಸಿಕೊಂಡು ಅಗಿಸುತ್ತಿರುವ ಎಸ್ಐಟಿ ಇನ್ನು ಒಂದು ವೇಳೆ JCB ಇಂದ ಅಗೆದರೆ ಕೆಲವೊಮ್ಮೆ ಸಾಕ್ಷಿ ಒಂದರ್ಥದಲ್ಲಿ ಅಸ್ಥಿ ಪಂಜರಗಳಿದ್ರೆ ಅದರ ಮೂಳೆ ಮುರಿಯುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಕಾರ್ಮಿಕರನ್ನೇ ಬಳಸಿಕೊಳ್ಳಲಾಗ್ತಾ ಇದೆ. 6ನೇ ದಿನದ ಶೋಧ. ಈಗಾಗಲೇ ನಿಮಗೆ ಗೊತ್ತಿರುವಂತೆ 13 ಜಾಗಗಳನ್ನು ಮಾರ್ಕ್ ಮಾಡಲಾಗಿತ್ತು. ಸಾಕ್ಷಿದಾರ ಮೊದಲು ಅಗೆದದ್ದು ಅರ್ಥಾತ್ ಆತನ ಸಾನ್ನಿಧ್ಯದಲ್ಲಿ ಮೊದಲು ಅಗೆಸಿದ್ದು ಮಾರ್ಕ್ ನಂಬರ್ 1. ಅಲ್ಲೇನಾದ್ರೂ ಸಿಕ್ತಾ ಅಂತ ಕೇಳಿದ್ರೆ ನೋ ಇಲ್ಲ, ಏನೂ ಸಿಗ್ಲಿಲ್ಲ. ಹಾಗಾದ್ರೆ 2ನೇ ಮಾರ್ಕ್ ಮಾಡೋ ಜಾಗಕ್ಕೆ ಹೋದ್ರು. ಅದನ್ನು ಕೂಡ ಅಗೆಯಲಾಯಿತು. ಅಲ್ಲೇನಾದ್ರೂ ಸಿಕ್ತಾ? ಇಲ್ಲ, ಏನೇನೂ ಇಲ್ಲ. ಅದಾದ ನಂತರ 3ನೇ ಮಾರ್ಕ್ ಮಾಡಲಾದ ಜಾಗ, ಅದನ್ನು ಕೂಡ ಅಗೆಯಲಾಯಿತು. ಒಂದು ಕಡೆ ಮಳೆ ಬರ್ತಾ ಇದೆ. SIT ತನಿಖಾ ತಂಡ ಕೊಡೆ ಹಿಡ್ಕೊಂಡಿದ್ರು. 3ನೇ ಮಾರ್ಕ್ ಮಾಡಲಾದ ಜಾಗವನ್ನು ಕೂಡ ಅಗೆಯಲಾಯಿತು. ಅಲ್ಲೇನಾದ್ರೂ ಸಿಕ್ತೇನ್ರಿ ಅಂತ ಕೇಳಿದ್ರೆ ಅಸ್ಥಿನೂ ಇಲ್ಲ, ಪಂಜರನೂ ಇಲ್ಲ. ಏನೋ ಅಸ್ಥಿನೂ ಇಲ್ಲ, ಪಂಜರನೂ ಇಲ್ಲ. ಒಂದು ತುಂಡಾದ ರವಿಕೆ, ಒಂದು ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್. ಇದನ್ನು ಹೊರತುಪಡಿಸಿದ್ರೆ ಇನ್ನೇನಾದ್ರೂ ಸಿಗುತ್ತಾ? ಒಂದು ಅರ್ಧ ತುಂಡಿನ ಶುಂಠಿ ತುಂಡು ಸಿಗಲಿಲ್ಲ. ಅದರ ಅರ್ಥ ಸಾಕ್ಷಿದಾರ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದಲ್ಲ. ಅದೆಲ್ಲವೂ ಕೂಡ ತನಿಖೆ ಆಗಬೇಕು. ಇಲ್ಲಿ ಸಾಕ್ಷಿದಾರ ದಿಕ್ಕನ್ನು ತಪ್ಪಿಸ್ತಿದ್ದಾನ ಅಥವಾ ಈ ಶೋಧ ಕಾರ್ಯದ ಅತ್ಯಂತ ಮರ್ಮ ಭಾಗ 6, 7, 8, 9, 10, 11 ಈ ಮಾರ್ಕ್ ಮಾಡಲಾದ ಜಾಗಗಳಿದಾವಲ್ಲ, ಅಲ್ಲೇನಾದ್ರೂ ಸಿಕ್ಕೀತಾ? ಇದು ಕೂಡ ಪ್ರಶ್ನೆನೆ. ಆರಂಭ ಹಂತದಲ್ಲೇ ಶವ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಕರಣದ ಪ್ರಾಮುಖ್ಯತೆ ನಷ್ಟ ಆಗುತ್ತಾ? ಆಗಲ್ಲ. 13 ಮಾರ್ಕ್ ಮಾಡಲಾದ ಜಾಗವನ್ನು ಕೂಡ ಅಗೆಯಬೇಕಾಗುತ್ತೆ. 5 ಮಾರ್ಕ್ ಮಾಡಲಾದ ಜಾಗದಲ್ಲಿ ಏನೇನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನೇನೂ ಇಲ್ಲ. ಲೋಡ್ ಗಟ್ಟಲೆ ಮಣ್ಣು, ತುಂಡಾದ ರವಿಕೆ, ಕಿತ್ತೋದ ಡೆಬಿಟ್ ಕಾರ್ಡ್, ನಿಷ್ಕ್ರಿಯಗೊಂಡ ಪ್ಯಾನ್ ಕಾರ್ಡ್. ಇದನ್ನು ಹೊರತುಪಡಿಸಿದ್ರೆ ಯಾವ ಸಾಕ್ಷಿಯೂ ಅಲ್ಲಿ ಸಿಗಲಿಲ್ಲ. ಶೋಧ ಕಾರ್ಯ ಮೊಟಕುಗೊಳ್ತಾ ಅಂತ ಕೇಳಿದ್ರೆ ಇಲ್ಲ, ಮುಂದುವರೆದಿದೆ. ಇವತ್ತು 6ನೇ ಮಾರ್ಕ್ ಮಾಡಲಾದ ಜಾಗವನ್ನು ಅಗೆಯಲಾಗುತ್ತೆ. ತನಿಖಾ ತಂಡ ಅತ್ಯಂತ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ದೇಶದ ಕಾನೂನು ಎಲ್ಲ ತರಹದ ಅನುಕೂಲವನ್ನು ಸಾಕ್ಷಿದಾರನಿಗೆ ಮಾಡಿಕೊಟ್ಟಿದೆ. ನನ್ನ ಮುಖ ಚೆಹರೆ ಕಾಣಬಾರದು ಅಂತ ಕೇಳಿದ್ರು, ಮುಖ ಚೆಹರೆ ಕಾಣಿಸಲಾಗದ ಸ್ಥಿತಿಗೆ ಅವರನ್ನು ತಂತು. ಯಾವುದು? ನಮ್ಮ ದೇಶದ ಕಾನೂನು. ಅದಾದ ನಂತರ ಹೆಣಹೂತ ಜಾಗವನ್ನು ಅಗಿಬೇಕು ನನ್ನ ಸಾನ್ನಿಧ್ಯದಲ್ಲಿ ಅಂತ ಹೇಳಿ ಕೇಳ್ಕೊಂಡ್ರು. ಅವರ ಸಾಕ್ಷಿಗಳನ್ನು ಕೂಡ ಅಲ್ಲಿ ಇಡಲಾಯಿತು. ಅದಾದ ನಂತರ ಗುದ್ದಲಿಯಲ್ಲಿ ಅಗಿಯೋದು ಬೇಡ, JCBಯನ್ನ ಕರೆಸಬೇಕು ಅಂದ್ರು. ಅವರ ಮನವಿಯನ್ನು ಸ್ವೀಕರಿಸಿಕೊಂಡು JCB ಸಹಾಯದಿಂದಲೂ ಕೂಡ ಅಗೆಯಲಾಯಿತು. ಅದಾದ ನಂತರ ಮಣ್ಣು ಕುಸಿತ ಉಂಟಾಗಿದೆ. ಅಲ್ಲೊಂದಷ್ಟು ಭೂಮಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ಕಾಲಘಟ್ಟದಲ್ಲಿ ಇದ್ದಂತಹ ಭೂಮಿ ಅಲ್ಲ ಈಗಿರೋದು. ಅಲ್ಲಿ ಒಂದಷ್ಟು ಭೂಮಿಯ ಅಭಿವೃದ್ಧಿಪಡಿಸಲಾಗಿದೆ. ಅದರ ಅರ್ಥ ಒಂದೋ ಮಣ್ಣು ಕುಸಿತ ಅಥವಾ ಅಲ್ಲಿನ ಏನು
ಹುಲ್ಲು ಬೆಳೆದಿರತಕ್ಕಂತಹದ್ದು, ಒಂದಷ್ಟು ಸ್ಥಳದ ವಾತಾವರಣಗಳು ಬದಲಾಗಿರ್ಬೋದು. ಪ್ರಕೃತಿಯ ನಿಯಮದಂತೆ ಮನುಷ್ಯನ ಕೈ ಸೇರಿ ಅಲ್ಲಿ ಬದಲಾವಣೆ ಆಗಿರೋದಲ್ಲ, ಪ್ರಾಕೃತಿಕವಾದ ನಿಯಮದಂತೆ ಒಂದೊಮ್ಮೆ ಹುಲ್ಲಿಲ್ಲದ ಜಾಗದಲ್ಲಿ ಈಗ ಹುಲ್ಲು ಬೆಳೆದಿರ್ಬೋದು, ಕಾಡು ಪ್ರದೇಶ ಅದು. ಸೊ ಒಟ್ಟಾರೆ ಇವತ್ತು 3ನೇ ದಿನ ಶೋಧ ಕಾರ್ಯ ಮುಂದುವರೆದಿದೆ. ತನಿಖಾ ತಂಡದ ಅಧಿಕಾರಿಗಳಿದ್ದಾರೆ, ಎಕ್ಸ್ಪರ್ಟ್ಗಳಿದ್ದಾರೆ. ಇನ್ನುಳಿದಂತೆ SIT ತನಿಖೆಗೆ ಅಡ್ಡಿಯಾಗದ ಎಲ್ಲ ಅಧಿಕಾರಿಗಳು ಅಲ್ಲಿದ್ದಾರೆ. ಇನ್ನು ಸಾಕ್ಷಿದಾರ ಅವರು ಅಲ್ಲೇ ಇದ್ದಾರೆ. ಒಟ್ಟಾರೆ 3ನೇ ದಿನದ 6ನೇ ಮಾರ್ಕ್ ಮಾಡಲಾದ ಜಾಗವನ್ನ ಅಗೆಯುವ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.